ನಮಸ್ಕಾರ ವೀಕ್ಷಕರೇ, ಅಶ್ಯೂಸ್ ಲೈಫ್ಸ್ ಆ್ಯಂಡ್ ಬೈಟ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಹಾರಾಷ್ಟ್ರ ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಕೋಶಿಂಬೀರ್ ಯಾವ ರೀತಿ ಮಾಡೋದಂತ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಈಸಿಯಾಗಿ ರುಚಿಕರವಾಗಿ ಮಾಡ್ಕೋಬಹುದು. ಕಮ್ಮಿ ಸಾಮಗ್ರಿಯಿಂದ ಇದನ್ನು ರೆಡಿ ಮಾಡ್ಕೋಬಹುದು. ಈ ಸುಡು ಬಿಸಿಲಿನಲ್ಲಿ ಈ ರೀತಿ ತಂಪಾದ ಕೋಶಿಂಬೀರನ್ನು ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಣ ಯಾವ ರೀತಿ ಮಾಡ್ಕೋದಂತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಉಳ್ಳಾಗಡ್ಡಿಯನ್ನು ಹಾಕ್ತಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಹುರಿದಿರುವ ಶೇಂಗಾ ಪೌಡರ್ ಹಾಕ್ತಿದ್ದೀನಿ. ಇಲ್ಲಿ ನಾನು 3 ರಿಂದ 4 ಚಮಚ ಹುರಿದಿರುವ ಶೇಂಗಾ ಪೌಡರ್ ಹಾಕ್ತಿದ್ದೀನಿ. ಹುರಿದಿರುವ ಶೇಂಗಾ ಪೌಡರ್ ಹಾಕೋದರಿಂದ ಕೋಶಿಂಬರಿಗೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಶೇಂಗಾ ಪೌಡರನ್ನು ಸ್ಕಿಪ್ ಮಾಡದೆ ಹಾಕಿ. ಶೇಂಗಾ ಪೌಡರ್ ಹಾಕಿದ ಮೇಲೆ 1 ಚಮಚ ಧನಿಯಾ ಪೌಡರ್, 1 ಚಮಚ ಜೀರಾ ಪೌಡರ್ ಹಾಕ್ತಿದ್ದೀನಿ. ಈಗ ಒಂದು ಅರ್ಧ ಕಪ್ ಗಟ್ಟಿ ಮೊಸರು ಹಾಕ್ತಿದ್ದೀನಿ. ಮೊಸರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಉಪ್ಪು ಮತ್ತು ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸುಡು ಬಿಸಿಲಿನಲ್ಲಿ ಈ ರೀತಿ ತಂಪಾದ ಕೋಶಿಂಬೀರ್ ಅಥವಾ ಸೈಡ್ ಡಿಶನ್ನು ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿ ರೋಟಿ ಜೊತೆ ಸೂಪರ್ ಆಗಿರುತ್ತೆ. ಇದನ್ನು ಕ್ವಿಕ್ ಆಗಿ ರೆಡಿ ಮಾಡ್ಕೋದರಿಂದ ಯಾರಾದರೂ ಗೆಸ್ಟ್ ಬಂದಾಗ ಗಡಿಬಿಡಿಯಲ್ಲಿ ನೀವು ಮಾಡುವ ಊಟದ ಥಾಲಿಯಲ್ಲಿ ಈ ಮೆನುವನ್ನು ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.